ದೋಸ್ತ ಹೆಂಗಾರ ಮಾಡ್ಬಿಟ್ಟು ನಾ ಹೀರೋ ಆಗ್ಬೇಕು. ಏನ್ ಮಾಡುದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನಮ್ಮವ್ರು ಅದಾರಿಬ್ರು ಖತರ್ನಾಕ್. ಬಾರಿ ಮಸ್ತ್ ನಿನ್ನ ಅಲ್ಲ, ನಿನ್ನ ನೋಡಿದ್ರೆ ಸಾಕವ್ರ, ನಿನ್ನ ಬಿಡಂಗ ಇಲ್ಲ. ಹೀರೋ ಮಾಡ್ತಾರ ಮತ್ತ ಹಂಗಾದ್ರ ಹೊಡಿ ಹ್ಯಾಂಡ್ಲ ನೋಡ್ಲೆ ಸಾಂಗ್ ಒಂದ್ ಮಾಡೇನಿ, ಬಾರಿ ತಿಂಡಿಲಿ ಐತಿ. ನೀನು ಬಾರಿ ಹುಚ್ಚೈತಪ್ಪ, ಒಟ್ಟ ಹೀರೋ ಆಗ್ಬೇಕು. ಹೀರೋ ಆಗ್ಬೇಕು ನಾನು. ಆಗತ್ತಿ ನೀನ್ ಮುಖದ ಲಕ್ಷಣ ಹಂಗೈತಿ ನಿಂದ. ಜಮಖಂಡ್ಯಾಗ ಒಟ್ಟು ಓಣಿ ಕಟ್ಟೋಟ್ ನಿಂದಿರ್ಬೇಕು ನಾನು. ಹೌದಿಲ್ಲ, ಮಾಡಿ ಬಿಡುದಂತ ನನಗೂ ದೊಡ್ಡ ಆಸೆ ಐತಿ. ನಾ ಬದುಕಿ ನಾ ಇದು ಆಗ್ತೀನಿಲ್ಲ ಗೊತ್ತಿಲ್ಲ, ನಿನ್ನ ಮಾತ್ರ ಬೆಳೆಸ್ತೀನಿ ನೀನು. ನಾ ಬೆಳೆದ್ರ ನೀ ಬೆಳ್ದಂಗ ನೋಡಿ. ಯಾಕೆ ತಲೆ ಕೆಡಿಸ್ಬೇಡ. ನೋಡ್ಲಾ ಈಗ ಅವ್ರು ಸ್ವಲ್ಪ ನೋಡುನು. ಅವ್ರು ಫೋನ್ ಹಚ್ಚಿನಿ, ಸ್ವಿಚ್ ಆಫ್ ಬರಾಯ್ತು ಫೋನ್ ಅವ್ರದ. ಫೋನ್ ಹಚ್ಚೋನು. ಹಲೋ, ನಮಸ್ಕಾರ ರೀ. ಇಲ್ಲೇ ಅಂಗಡಿ ಕಡೆ ಕೂತಿದ್ರಿ, ಬರ್ತೀರೇನ? ಬರ್ರಿ 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 ದೋಸ್ತ, ನಿನ್ನ ಕೆಲಸ ಪಾಸ್ ಆಗ್ತೈತಿ. ಈಗ ಬರಾಕತ್ತಾರತ್ತವ್ರು. ಬರ್ಲಿ, ಬಂದ ಮ್ಯಾಗ ಅವ್ರು ಹೆಂಗ್ ಹೇಳ್ತಾರ ನೀ ಹಂಗ ಕೇಳ್ಬಿಡ. ಜಬರ್ದಸ್ತ್ ಹೀರೋ ಅಂದ್ರೆ ನಂಬರ್ 1 ನೀನ ಆಗ್ಬೇಕು. ಜೋಡಿ ನಾ ದೋಸ್ತಿ ಇರತ್ತೀನಿ. ನಮ್ ಜೋಡಿ ನಿಂದು ಕಟ್ಟೌಟ್ನಾಗ ಇನ್ನು ಬಿಡಿ, ಇನ್ನು ನೋಡಿ, ಇನ್ನು ಇವನಾಗಿರ್ಬೇಕು. ಬಹುಶಃ ಇವನೇ ಇರ್ಬೇಕು. ಇದೀಗ ಫೋನ್ ಹಚ್ಚಿದ್ನಲ್ರಿ, ನನ್ನ ಹೀರೋ ಮಾಡ್ಬೇಕ್ರಿ. ಕ್ಯಾಮ್ರಾಮನ್ ನೋಡ್ತಾನ ಕಪ್ರೆ ನೋಡು, ಅಂದ್ರೆ ಚಾಸ್ಮಾ ಕೊಡ್ರಿ ನೋಡಕ್ರ ಭಾರಿ ಕಾಣ. ಈಗ ನೋಡ್ರಿ ಹಂಗಲ್ ನೋಡು. ಹಿಂಗ್ ಮಾಡ್ಕೊರು, ಸ್ವಲ್ಪ ಚಂದ ಮಾಡ್ಕೊರು. ಸರಿ. ಓ ಈಚ ಕಡೆ ಹೋಗಿದ್ದು ಪುನೀತ್ ರಾಜ್ಕುಮಾರ್ ಗಟ್ಟಿ ಏನು ಹೃತಿಕ್ ಕ್ವಶನ್ ಗಟ್ಟಿ ಮಾಡೋಣ. ಬಾರಿ ನಮ್ಮ ಕತೆಗೆ ಹೇಳಿ ಮಾಡಿಸಿದಂತ ಹೀರೋ ಅಂದ್ರೆ ಇವನ. ಚಿತ್ರದ ಕತೆ ಎಲ್ಲ ನಿಮ್ಗೆ ಬಾರದ್ರು ರೆಡಿ ಐತಿ ಒಟ್ಟ. ಹೌದಿಲ್ಲ? ಹೀರೋ ಮುಂದೆಲ್ಲ ರೆಕಾರ್ಡ್ ಮುರಿಬೇಕು ನಾವು. ಫುಲ್ ಹೀರೋ ನಿನ್ನ ಮಾಡ್ತೀವಿ ನಾವೀಗ. ಹಂಗ ಮಾಡ್ತಾರೆ. ಜಾಮಖಂಡಿಗೆ ಯಾವ ಹೀರೋ ಇದ್ದಿರ್ಬಾರ್ದ, ಹುಡುಕಾಡಕತ್ತಿದ್ವಿ ನಾವು. ಕೆಲಸ ಹೇಳಿಲ್ಲ. ಒಳ್ಳೆ ಸರ್ ಅದ. ಇನ್ನು ನೋಡಿ, ಇನ್ನು ಸರ್ ಯಾರು ಇತ್ತಂದ್ರೆ ಡ್ಯಾನ್ಸ್ ಮಾಡ್ತಾನೆ. ಜಬರ್ದಸ್ತ್ ಪವರ್ಫುಲ್ ಮಾಡ್ತಾರೆ. ಹೌದಾ? ಅದು ಡನ್. ಬೇಕಿದ್ರೆ ಬರ್ರಿ, ನೀವು ಹೊರಗಡೆ ಎಲ್ಲರೂ ಕುಂದ್ರು ಮಸ್ತ್ ನೋಡು. ಹೌದಾ? ಪಾರ್ಟಿ ಅಲ್ಲಿ ಹೋಗ್ಬಿಡು ನೋಡ್ರಿ, ಕುಂದ್ರನ್ರಿ. ನಿಮ್ಗೆ ಏನೈತಿ ಎಲ್ಲ ಇದು ಮಾಡಿಸ್ತೀವಿ, ಎಲ್ಲ ವ್ಯವಸ್ಥೆ ಐತಿ. ಆರಾಮ್ ನಿಮ್ ಮುಂದೆ ಒಂದು ಡ್ಯಾನ್ಸ್ ಮಾಡ್ತಾನ ನೋಡ್ರಿ. ನೀವು ಹೀರೋ ಮಾಡ್ರ ಸಾಕು. ನೋಡಿಲಿ, ಒಳ್ಳೆ ಬಕ್ರ ಸಿಕ್ಕತ್ತೆ. ಕರೆಕ್ಟ್ ಬಿಡೋದು ಐತಿ. ಒಟ್ಟ ನೀವು ಒಂದಿಟ್ಟು ಮೇಂಟೈನ್ ಮಾಡಿ ಬಿಡ್ಬೇಡ. ಇವತ್ತಿನ ಫುಲ್ ಹೀರೋ. ಚಸ್ಮಾ ತಗೊಂಡ್ಬಿಡ್ರಿ. ಚಸ್ಮಾ ತೆಗಿನ ಹೆಂಗಿದ್ರ ನೀ ಹೀರೋನ ಸೂಪರ್. ಸರ ನೀವು ನಡ್ರಿ, ಒಂದ ನಿಮಿಷ ನಮ್ ದೋಸ್ತ ಪ್ರೀತಿಯಿಂದ ಒಂದು ಮಾತು ಹೇಳಿ ಕರ್ಕೊಂಡ್ ಬರ್ತೀನಿ. ಕ್ಯಾಮ್ರಾಮನ್ ನಡ್ರಿಲ್ಲ ಮತ್ತೆ ಅತಿ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡ್ಬೇಕು. ಹೀರೋ ಏನ್ ಹಂಗಂದ್ರೆ ಒಳ್ಳೆ ಸ್ಕಿಟ್ಗೆ ಪಕ್ಕ ಒಳ್ಳೆ ಫುಲ್ ಹೀರೋ ನೀನ ಪಕ್ಕ ಹೀರೋ ಆಗ್ಲ್ರಿ ನಿಮ್ಮ ಆಶೀರ್ವಾದ. ಏನು ವಿಚಾರ ಮಾಡ್ಬೇಡಿ ದೋಸ್ತ. ಇಂಥ ಡೈರೆಕ್ಟರ್ ಅದಾರ, ಭಾರಿ ಶಾಣೆ ಅದಾರ. ಆಮೇಲೆ ಅವ್ರು ಯಾರನ್ನೂ ಅಷ್ಟು ಸುಲಭವಾಗಿ ಇಷ್ಟಾನೇ ಪಡಂಗಿಲ್ಲ. ನಿನ್ನ ಮುಖದ ಲಕ್ಷಣ ಏನು, ತಾಯಿ ಗರ್ಭದಿಂದ ಹೊರವತ್ತಾಗ ಇಷ್ಟು ಸುಂದರ ಆಗ್ಬಿಟ್ಟೆ ಎಣ್ಣೆ ಏನೈತ್ ನೋಡ. ಅವ್ರಿಗೇನು ಇಲ್ಲ, ಅವ್ರ ಏನು ತಿನ್ಸೂನು ಉಣಸೂನು ಸ್ವಲ್ಪ ಅವ್ರಿಗೆ ಏನ್ರ ಇರತೈತಿ. ಗೊತ್ತೈತಲ್ಲ ಈಗೇನು ವರ್ಷ ಇದೆ, ಚಿಂತೆ ಮಾಡಂಗಿಲ್ಲ. ಸ್ವಲ್ಪ ತಗೊಂಡು ಅವ್ರ ಜೋಡಿ ಹೇಳುನು. ಮತ್ತ ಆಮೇಲೆ ನಿನ್ನ ಡ್ಯಾನ್ಸ್ ಏನೇನೈತ್ಲಾ ಎಲ್ಲಾ ಡ್ಯಾನ್ಸ್ ಅವ್ರ ಮುಂದೆ ತೋರ್ಸ. ಇವನು ಸೆಲೆಕ್ಟ್ ಆದ ತಿಳ್ಕೊನಿ. ಇನ್ನು ನೀಂದು ಬ್ಯಾನರ್ ಗೀನರ್ ನೋಡವ ಅವ ನಡಿ ಹೋಗುನ್ ಬಾ, ಅವ್ರ ಜೊತೆ ಮಾತಾಡೋನು. ಮತ್ತ ಆಮೇಲೆ ಡ್ಯಾನ್ಸ್ ಗಿನ್ಸ್ ಒಟ್ಟ ತಪ್ಪಬಾರ್ದು. ನೀ ಸಿಗಬಾರ್ದು ಸಿಕ್ಕೈತಿ ಬಕ್ರ. ಇವತ್ತಿನ ಕುಲ್ಲ ಮಾಡೋದು ನೀವೊಂದಿಟ ಮೇಂಟೈನ್ ಬಟ್ಟ ಅನ್ಸ್ಬೇಡ. ಆದ್ರೆ ಇನ್ನೊಂದು ಬಟ್ಟ ಏನು ಸಿನಿಮಾ ಹುಚ್ಚಿಡತ್ಲ, ಸಿನಿಮಾದ ಹಾಕಿ ನೋಡಿಲಿ ಗಿನಿಮಾ ತೋರಿಸಿಬಿಡುನು. ಸಿನಿಮಾ ಅಲ್ಲ, ರೂಮ್ ಹಾಕಿಬಿಡುನು. ಬಟ್ಟ ಗಿರಾಕಿ ಪಾಡ ಇದ್ದಂಗೆ ಕಾಣ್ತೈತಿ. ಚಲೋ ಐತಿ ಹೆರುನು. ಅವ್ರಿಗೆ ಮೊದಲ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಇರತೈತಿ. ನಡಿ ಬಾ ನೋಡಿಲಿ ಹಿಂಡಿ ಹಿಪ್ಪಿ ಮಾಡಿಬಿಡುನು.
ಬಿಡುದು ಬೇಡ ಇವತ್ತಿನ ಬಜೆಟ್ ಬಕ್ರ ಸಿಕ್ಕತಿ ಬಿಡುದು ಬೇಡ ಬರೀ ಇವತ್ತಿನ ಬಜೆಟ್ ಕುಲ್ಲಾಗಬೇಕು. ಹೀರೋ ಬರ್ರಿ ಮೊದಲು ನೀ ಬೇಕಪ್ಪ ಭಾರಿ ಹುಡುಗ ಮತ್ತ ರೀ ಬರೋಬ್ಬರಿ ಸಿಕ್ಕತಿ ಇದೇ ಕುಂಡ್ರು ನಾನು ಹಾಂ ಪಾಡ ನಮ್ಮ ಪಿಕ್ಚರ್ ಹೀರೋ ಮರ ಮೇಲೆ ನಾವು ಕುಂಡ್ರಬೇಕ ಸರ್ ಅವ್ರು ಕ್ಯಾಮ್ರಾಮನ್ ಮೇನ್ ಬೇಕಪ್ಪ ಕುಂಡ್ರಿ ಮಣ್ಣಿಂದ ಏನಾಗತ್ತ ಗೊತ್ತೇನ್ರಿ ನನಗೆ ಒಟ್ಟೊಂದು ಸಿನಿಮಾ ಮಾಡ್ಬೇಕು ದೊಡ್ಡ ಹೆಸರು ಮಾಡ್ಬೇಕು ಸಿನಿಮಾ ಮಾಡ್ಬೇಕು ದೊಡ್ಡ ಹೆಸರು ಮಾಡ್ಬೇಕು ನಿಮ್ಗೆ ಏನು ಫೋನ್ ಹಚ್ಚಿದ್ನಲ್ರಿ ಅದ ನಿಮ್ಮ ದೈವದಿಂದ ಒಳ್ಳೆ ಹುಡುಗನ ಸಿಕ್ಕ ನಿಮ್ಮ ಈಗ ನಮ್ಮ ಕೈಯಾಗ ಸಿಕ್ಕಾನಂದ್ರ ಇವ್ ನಸೀಬ ಫುಲ್ ತೆಗದ ಬಿಡ್ತೆ ಎಂತ ದೇವ್ರು ನಿಮ್ಗೆ ಎಲ್ಲಿ ಸಿಗಂಗಿಲ್ಲ. ಇರ್ಲಿ ಡೈರೆಕ್ಟರ್ ಸಾಹೇಬ್ರೆ ಈಗ ಏನು ತರ್ಸೋತೀರಿ ಹೆಂಗತ್ತೀರ ಹೇಳೋಣ ಕಪ್ಪರ್ಲ ಹಾಂ ಹೀರೋರು ಸ್ವಲ್ಪ ಈ ಕಡೆ ಬರಲ ಏನಿಲ್ಲ ಒಂದು ಸ್ವಲ್ಪ ತಳ್ಳಿ ಬಿಡ್ರಲ್ಲ ಈ ಕಡೆ ಅಯ್ಯೋ ಏನಾತ್ರಿ ಡೈರೆಕ್ಟರ್ ಹಿಂಗೆ ತಳ್ಳ ಅಂದ ಕೂಡ ತಳ್ಳೆ ಬಿಟ್ಟು ಇಲ್ಲ ಪಾಪ ಸಣ್ಣ ಹುಡುಗ ಗೊತ್ತಿಲ್ಲ ತಳ್ಳ ಅಂತಾರೆ ಅವನು ಬೇರೆ ನೀವು ಕೊಂಡು ಏನಾಗ ಸಾಕು 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 ಏ ಹೀರೋ ಹಂಗಲ್ಲ ತಳ್ಳ ಅಂದ್ರೆ ಅವನು ತಳ್ಳ ಹೇಳಿಲ್ಲವ ಅಂದ್ರೆ ಸ್ವಲ್ಪ ಇಲ್ಲಿ ಖರ್ಚಿಗೆ ಬೇಕಲ್ಲ ಆದ್ರೆ ರೊಕ್ಕ ತಳ್ಳ ತಂದನವ ಸಾರಿ ರೀ ಒಂದು ಇಟ ಸ್ವಲ್ಪ ದೋಸ್ತ ಸರ್ ಏನ್ರ ವ್ಯವಸ್ಥಾ ಹೌನಪ್ಪ ಅದಕ್ಕೆ ತಳ್ಳಂದ ತಗೊಂಬ ತಂದ್ರ ಒಂದಿಟ್ಟು ಸ್ವಂತ ಹಾರಕತಿ ಏನಾತೀಗ ತಳ್ಳಿದಪ್ಪ ಕೈ ಮುಚ್ಚಿಗೆ ಯಾವತ್ತಿಗ ಪೋಪ ಬಿಡಪ್ಪ ಸರ್ವರ್ನ ಹೋದ್ರು ಅದರ್ತೀನಿ ರೀ ಸರ್ ಲಕ್ಷ್ಮಣ ಓ ಲಕ್ಷ್ಮಣ ಹಾಂ ಹೇಳ್ರಣ್ಣ ಬಾರ್ ಬಾ ಸೌಕರ ಹಾಂ ಬನ್ರಿ ಸರ್ ಬಂದಿಲ್ಲಪ್ಪ ಹಾಂ ಹಾಂ ಸರ್ ಏನು ಬೇಕ್ರಿ ಸರ್ ನಿಮ್ಗೆ ಐ ಬಿ ಬರ್ರಿ ಬಿಡಪ್ಪ ಬಡ ಓಕೆ ನಮಗೆ ಬೇಡ ನೋಡ್ರಿ ಸೋಡಾ ಹೀರೋ ಆಗಬೇಕು ಹೀರೋ ಆಗ್ಬೇಕ್ರಿ ನಮ್ಮ ದೊಡ್ಡ ಖರ್ಚಾಗಲ್ಲ ಏನು ವಿಚಾರ ಸರ ಇನ್ನು ಬೇಕಾದಷ್ಟು ಖರ್ಚಾಗಲ್ತಕ್ರಿ ಆದ್ರ ನನ್ನ ದೋಸ್ತ ಮಾತ್ರ ಹೀರೋ ಆಗ್ಬೇಕ ದೊಡ್ಡ ಹೆಸರು ಮಾಡ್ಬೇಕಂತ ಮಾಡ್ಯಾನ ನಿಮ್ ಆಶೀರ್ವಾದದಿಂದ ಅವ್ ದೊಡ್ಡ ಮಟ್ಟಿಗೆ ಬರಬೇಕ್ರಿ ಒಟ್ಟ ಏನು ವಿಚಾರ ಮಾಡಕ್ ಹೋಗ್ಬೇಡಿ ನಿಂದು ಇಲ್ಲ ಕ್ಯಾಮ್ರಾಮನ್ ಅವರು ಈ ಒಂದು ಫುಲ್ ಹೇಳ್ಬೇಕು ಫುಲ್ ಹೇಳ್ಬೇಕು ಏ ತಪ್ಪು ತಿಳ್ಕೊಬೇಡ್ರಿ ಫುಲ್ ಹೇಳ್ಬೇಕು ಹೆಸರು ಹೆಸರು ಹವಾ ಹೆಸರ ಫುಲ್ ಹೇಳ್ಬೇಕು ಜಮಖಂಡ್ಯಾಗ ಫುಲ್ ನಿಂದು ಒಟ್ಟು ಹವಾ ಡೈರೆಕ್ಟರ್ ಒಳ್ಳೆ ಫೇಸ್ ಐತ್ರಿ ಇದು ಭಾರಿ 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 ನಿಮ್ಗೆ ಎಲ್ಲಿ ಸಿಗ್ತಾರಲ್ಲ ಹೆಂಗಲ್ಲೇ ತಗೋರಿ ಅವ್ನು ಒಟ್ಟ ಹೆಂಗಲ್ ಹೀರೋ ಅಂದ್ರೆ ಹಂಗ್ರಿ ಒಟ್ಟ ನಾ ಎಲ್ಲ ಮಾಡಾಕ್ತಾ ಇರ್ದನ್ ಅವ್ನು ಹಾಡ ಬರ್ದನ್ರಿ ಹಾಡನು ಹಾಡ್ತಾನ ಹಾಡು ಯಾವ್ದದು ಇದತ್ತು ತಗೊಂಡ್ ಹಾಂ ಬರೀ ಒಂದು ಬೆಗ್ ತಗೊಂಡ್ ಬೆಳಕನ ಹಾಡಕ್ಕೆ ನಿಮ್ ತಲಿ ಭಾರಿ ಯಾಕ್ರಿ ಅಮರ್ತಿವದ ಫುಲ್ ಏನೋ ಬೇರೆ ಹೇಳ್ತಾರ ಸೋಡ ಕುಡಿ ಸ್ವಲ್ಪ ತಗೋಬೇಕು ಅಂತ ಬೇಕ ಸೋಡಾ ಸೋಡ ತಗೋ ಹೀರೋ ಸಾಹೇಬ ಏ ಲಕ್ಷ್ಮಣ ಸ್ವಲ್ಪ ನೀರ್ ತಗೊಂಬರ್ಪ ಹಾಂ ಬರ್ರಿ ಸರ್ ಇನ್ನು ನೋಡಿಲಿ ಸರ್ ಮನಸ್ಸು ಮಾಡಿದ್ರೆ ತಿಳ್ಕೊ ನಿನಗ ಗಾಡಿಗಳು ಸುಲಭವಾಗಿ ಇರೋದು ಒಪ್ಪಂಗಿಲ್ಲ ನಿನ್ನ ಮುಖದ ಲಕ್ಷಣ ನೀನ್ ನಡ್ಕೋ ರೀತಿ ಅವ್ರಿಗೆ ಬಹಳ ಇಷ್ಟ ಆಗಿದೆ ಈಗ ಹೀರೋ ಆಗೋದಾ ಇನ್ನು ನೋಡಿ ಮಳೆ ಬಿಡ್ತು ಏನೋ ಹೀರೋ ಆದ ತಿಳ್ಕೊ
ನಿಮ್ಮನ್ನ ಇದ್ರಾಗ ಎಬ್ಬಿಸಿ ತೆಗೆದು ಒಟ್ಟ ಈಗ ಹೀರೋ ಆದೇನಕ್ಕಿಂತ ಈಗ ನೀ ಹೀರೋನ ನಿಮ್ ಗುಣಾನು ಒಳ್ಳೇದ್ರಿ ಮತ್ತ ಆಮೇಲೆ ನಾನು ಮೊನ್ನೆ ಹುಡುಗನ್ ಕರ್ಕೊಂಡ್ ಬಂದಿನಿ ಅವ್ಗ ಏನಂದ್ರಿ ನೀವು ಇವ್ ಬ್ಯಾಡ ಸರಿ ಇಲ್ಲ ಏ ಚಂದ ಮಾಡ್ತಾನ್ರಿ ಈಗ ತಗೋರಿ ನೀರ್ ಹಾಕ್ರಿ ಭಾರಿ ಚಂದ ಹಾಡ ಬರ್ದನ್ರಿ ಈಗ ಅಂದಿಲ್ಲ ಹಾಡ ಕೇಳಕ್ ಸ್ವಲ್ಪ ಹಾಡ ಕೇಳ್ರ ನಿಮ್ದು ಇದ ನಿಂತೋಕತಿ ಒಂದು ಹೀರೋ ಚೆಸ್ ಮಾಡೋಣ ಇದು ಸೋಡಾ ತಗೊಂಡಿರಿ ಸೋಡಾ ಐತ್ರಿ ಅವಂಗ ಈ ಕಟ ರೊಕ್ಕ ಕೊಡ್ತೀವಿ ಸ್ವಲ್ಪ ಒಂದಿಟ ಸಣ್ಣೀರ ಮಾಡಪ್ಪ ಅದಕ್ಕೆ ಹೇಳ್ತ ಬೆಲ್ಲ ಹಾಂ ಅದಕ್ಕೆ ಹೇಳ್ತ ಇದು ತಗೋರ್ಪ ಇದನ್ನ ಇದೇನ್ರಿ ಕಲರ್ ಬ್ಯಾರೆ ಐತ್ರಲ್ಲ ಡೈರೆಕ್ಟ್ ಸಾಹೇಬ್ರೆ ಏ ದೋಸ್ತ ನಮ್ಮ ಸಾಹೇಬ್ರು ಯಾರಿಗೂ ಎಂದೂ ಕೈಯಿಂದ ಹಾಕಿ ಕುಡಿಸೇ ಇಲ್ಲ ನಿನಗ್ ಕುಡಿಸಿ ಹೀರೋ ಮಾಡಕತ್ತಾರ ಅಂದ್ರೆ ಇನ್ನು ಅದೃಷ್ಟ ತಿರುಗಿ ಬ್ಯಾಡಪ್ಪ ಏ ಖುಷಿಯಿಂದ ಒಂದಿನ ಕುಡಿದಪ್ಪ ಏ ಮನ್ಯಾಗ ನಮ್ಮ ಅವ್ವ ಬೈತಾಳು ಹಂಗಂತ್ರ ಹೀರೋ ಆಗ್ಬೇಕಾದ್ರೆ ಒಂದಿತ್ತು ಕುಡ್ದಾಗ ಯಾಕಂದ್ರ ನಿಂದು ಹೇಳ್ಬೇಕ ಹೆಸರ ಹವಾ ಸಂಕಲ ಸಕಲ ಚಿಂತ ನಿವಾರಣಿ ಪಾಯ್ ಮಾಂ ಶಿವ ತೋರ್ಸ ಸೈತಾನ್ ಕೊಡಪ್ಪ ಏ ಜವಾರಿ ಸ್ನ್ಯಾಕ್ಸ್ ಐತಿ ಒಟ್ಟ ಏನು ಬೇಡ ಐದು ತಮ್ಮ ಇದೇ ಯಾವುದೋ ಹಾಡು ತಂದು ಹಾಡು ನೋಡೋಣ ಐತ್ರಲ್ಲ ಕರೋಕೆ ಐತ್ರಿ ಆರ್ತನ್ರಿ ಭಾರಿ ಐತ್ರಿ ಸಾಂಗ್ ರೀ ಹಾಡು ಹಾಡು ನೋಡೋಣ ಧ್ವನಿನ ನೋಡೋಣ ಹಚ್ಚಲ್ರಿ ಹಾಂ ಹಾಡು ಹಾಸ್ತವ ಡೈವರ್ ಮಾವ ನನ್ನ ಜೀವ ಅಂತ ನೀ ಅಂದಿದ್ದಿ ಪ್ರೀತಿಗೆ ಮೋಸ ಯಾಕ ನೀ ಮಾಡಿದಿ ಬಾ ನನ್ನ ಜ್ಯೋತಿ ಅಳುಕೋಂತ ಕುಂತಿ ಬಾ ನನ್ನ ಜ್ಯೋತಿ ಅಳುಕೋಂತ ಯಾಕ ಕುಂತಿ ಡೈವರ್ ಮಾವ ನನ್ನ ಜೀವ ಅಂತ ನೀ ಅಂದಿದ್ದಿ ಯಾಕ್ರಿ ಏನತ್ತ ನೋಡು ಮುಂದಿನ ನೋಡಿ ತಗೊಳಕತ್ತ ಯಪ್ಪ ನನ್ನ ಕ್ಯಾಮ್ರಾ ಫ್ರೇಮ್ ಮ್ಯಾಗ ಕುಂಡ್ರಬೇಕಲ್ಲ ಹಂಗಂದ್ರೆ ಏ ಇದು ಪಲ್ಲವಿ ಅಂತ ಮುಂದಿನ ಹಾಡು ಮುಂದಿಂದು ದೋಸ್ತ ಮುಂದಿನ ಬೇಳೆ ಮುಂದಂದ್ರೆ ಅದನ್ನ ಗಜ್ ಕಟ್ಟಬಿಡ್ನು ಚಲೋ ಹಾಕಪ್ಪ ಹಾಕು ದೋಸ್ತ ನಿಂದು ಹೇಳ್ಬೇಕು ಹೆಸರು ಹೇಳ್ಬೇಕಂದ್ರೆ? ಹವಾ ಹೆಸರು ಹೇಳ್ಬೇಕು ಮಂಡ್ಯನ ನನ್ನ ಮರತ ನೀ ಹೆಂಗ ಇರ್ತಿದ್ದಿ ಹೇಳ ನೀ ಬಂದ ಒಮ್ಮೆ ನನ್ನ ಗೋಳನ ಕೇಳ ಹೈಸ್ಕೂಲ ಸಾಲಿಗೆ ಹೋಗುವಾಗ ಭೇಟಿಯಾಗ ನೀ ಕೊಟ್ಟ ಚೈನಾ ಹೊಳೆ ಕೊಟ್ಟ ಹೊಕ್ಕೇನ ಬಾ ನನ್ನ ಜ್ಯೋತಿ ಅಳ್ಕೋಂತ ಕುಂತಿ ಬಾ ನನ್ನ ಜ್ಯೋತಿ ಅಳ್ಕೋಂತ ಯಾಕ ಕುಂತಿ ಡೈವರ್ ಮಾವ ನನ್ನ ಜೀವ ಅಂತ ನೀ ಅಂದಿದ್ದಿ ಪ್ರೀತಿಗೆ ಮೋಸ ಯಾಕ ನೀ ಮಾಡಿದಿ ಸಾಕು ಬರೀ ಎಲ್ಲ ಬರೋಬರ ಆತಲ್ಲಪ್ಪ ಶಾಂತ ಆತು ಬುಕ್ಕಿ ಆತಲ್ಲ ಆಗದೆ ಪದ್ಧತಿ ಸರ್ ನಾವು ಬರ್ತೀವ್ರಿ ನಾನು ಹೀರೋ ಮಾಡೋದು ಮುರಿಬೇಡ್ರಿ ಏ ನಿಂದು ಹೇಳ್ಬೇಕ ಹಾ ನೀವು ಎಬ್ಬಿಸ್ತೀರ ಒಂದು ಗ್ಯಾರಂಟಿ ಐತಿ ಹೀರೋ ನೀನ ಸರ್ ಡನ್ ಸರ್ ಹೋಗ್ಬೇಡಿ ದೋಸ್ತ ಬಾಯ್ ಸೊಬ್ಬಾರ ಬಾಯ್ ಸರ್
ಹಾಂ ಮಾನ್ಯ ಒಂದು ಹಿಡಿದೀವಿ ಬರೋಬರಿ ಆಯ್ತು. ಇವತ್ತು ಯಾವ್ದು ಹಿಡಿನು ಸಿಗವಲ್ದು ಯಾಕಂದ್ರೆ ಏನ್ರ ಏನ್ರಿ ನೋಡ್ಬೇಕು. ನೋಡ್ರಿ ನಡಿ ಒಟ್ಟ ಏನು ಮೌನಗಪ್ಪ ಅಲ್ಲ ಅವನ ಅಲ್ಲಿ ಬಿದ್ದಾನದು ಬಾರೋ ಮಾರ ನೋಡ್ರು ಬಾ. ನಡಿ ನೋಡ್ರಿ ನಡಿ ಇವನು ಮರ ಇವ್ ನಮ್ಮ ಹೀರೋ. ಹೌದಲ್ಲ ಬಸ್ಸು. ಹುಡುಗ ಮನೆ ಅವನ ನೀವ ಅಲ್ಲಪ್ಪ ಕುಡಿದಿದ್ದೀವಿ, ಎಂಜಾಯ್ ಮಾಡಿದೆವು, ಕುಣಿದು ಕುಪ್ಪಳಿಸಿದೆವು. ಇವನು ಅದಾನು ಏನಿಲ್ಲ ಎತ್ಕೊಂಡು ದವಾಖಾನೆ ಹೋಗೋಣಪ್ಪ. ಬೇಡ 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 ಬಾ ಬಾರಪ್ಪ ಅವ್ನ ದವಾಖಾನೆ ಕರ್ಕೊಂಡು ಹೋಗೋಣ. ಹುಚ್ಚ ನೋಡು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಕೋರ್ಟ್ ಆ ಕಚೇರಿಯಲ್ಲಿ ಅಡ್ಡಾಡೋನು ಅಲ್ಲ. ಮೊನ್ನೆ ನಮ್ಮ ಜೋಡಿ ಕುತ್ತ ಕುಡ್ದಿದ್ದವ ಹೌದಿಲ್ಲ. ಹೌದು. ಮತ್ತು ನಾವ ಕುಡಿಸಿ ಎಲ್ಲರಿ ಕೆಡವೇದಿವು ಅದು ಇದು ಕಂಪ್ಲೀಟ್ ಕಚೇರಿ ಯಾಕೆ ವಿಚಾರ ಮಾಡ್ದು? ನಡೆಯೋ ಮಳ್ಳ ನಡಿ, ನಿನ್ಗೆ ಗೊತ್ತಾಕತ್ತಿಲ್ಲ. ಹೌದು ಹೌದು, ನೀವು ಹೇಳೋದು ಬರೋಬರೈತಿ. ಹಾಂ ಬೇಡಪ್ಪ, ನಡಿ ನಮ್ಮ ಬರೋದು ಬೇಡ. ನಡಿ ನಡಿ ಮೊದ್ಲು ಮಳ್ಳ ಹುಚ್ಚದ ನಡಿ. ವೀಕ್ಷಕರೇ, ಆಕ್ಸಿಡೆಂಟ್ ಆದಂಥ ವ್ಯಕ್ತಿ ಬದುಕಿದಾನೋ ಸತ್ತಿದಾನೋ, ಅವ್ನಿಗೆ ಹೇಗೆ ಆಕ್ಸಿಡೆಂಟ್ ಆಯಿತು, ಆ ಆಕ್ಸಿಡೆಂಟ್ ಹಿಂದೆ ಯಾರ ಕೈವಾಡ ಇದೆ, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಮುಂದಿನ ಸಂಚಿಕೆಯನ್ನು ನೀವು ನೋಡಲೇಬೇಕು.